ಆ ಒಂದು ಸಂದರ್ಭದಲ್ಲಿ ವಿಫಲವಾದಂತಹ ಪ್ರಯತ್ನವನ್ನ ಇವಾಗ ಮತ್ತೆ ಸಫಲ ಮಾಡುವುದಕ್ಕೆ SIT ತನಿಖೆಯೇ ನಡಿಬೇಕು. ಮಾತ್ರವಲ್ಲ, ಆ ಒಂದು SIT ತನಿಖೆಯಲ್ಲಿ ನೇತೃತ್ವವನ್ನ ಪ್ರಣಬ್ ಮೊಹಂತಿ ಅವರೇ ನಡೆಸಬೇಕು ಅನ್ನುವಂತಹ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಸರಣಿ ಹತ್ಯೆ ಆರೋಪ ಪ್ರಕರಣ ತನಿಖೆಗೆ IPS ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆಯಾಗಲಿ. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ಧರ್ಮಸ್ಥಳದಲ್ಲಿ ಇವತ್ತು ನಡೀತಾ ಇರುವಂತಹ ಪ್ರಕರಣದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಮಾಧ್ಯಮಗಳು ಇವತ್ತು ಪ್ರಸಾರ ಮಾಡ್ತಾ ಇದೆ. ಕನ್ನಡ ಮಾಧ್ಯಮಗಳು ಹೊರತುಪಡಿಸಿ ಉಳಿದೆಲ್ಲ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎಲ್ಲ ವಿಚಾರಗಳು ಅಪ್ಡೇಟ್ಗಳು ಬರ್ತಾ ಇದೆ. ಇವಾಗ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿದಾರರ ಪರ ವಕೀಲರಾಗಿರುವಂತಹ ಓಜಸ್ವಿ ಗೌಡ ಅಥವಾ ಸಚಿನ್ ದೇಶಪಾಂಡೆ ಏನಿರ್ಬೋದು, ಇವರು SIT ತನಿಖೆ ಮಾಡಬೇಕು. ಮಾತ್ರವಲ್ಲ, SIT ತನಿಖೆಯನ್ನ ಪ್ರಣಬ್ ಮೊಹಂತಿ ನೇತೃತ್ವದಲ್ಲೇ ಮಾಡಬೇಕು ಅನ್ನುವಂತಹ ಒಂದು ಆಶಯವನ್ನ ಹಿಡ್ಕೊಂಡು ಬಂದಿದ್ದಾರೆ. ಸೊ ಪ್ರಣಬ್ ಮೊಹಂತಿ ನೇತೃತ್ವದಲ್ಲೇ ಯಾಕೆ ಈ ಒಂದು ಪ್ರಕರಣವನ್ನ SIT ತನಿಖೆ ರಾಜ್ಯ ಸರ್ಕಾರ ಮಾಡಬೇಕು, ಯಾವ ಕಾರಣಗಳನ್ನು ಅವ್ರು ಹೇಳ್ತಾರೆ ಅಂತ ಆ ಒಂದು ವಿಚಾರದ ಬಗ್ಗೆ ಒಂದು ವಾರ್ತೆ ಬರ್ತಾ ಇದೆ ನೋಡಿ. ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ, ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ತನಿಖೆಗೆ ಸಾಕ್ಷಿದಾರರ ಪರ ವಕೀಲರ ಒತ್ತಾಯ. ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿನ ಚಕಿತಗೊಳಿಸುವ ಆರೋಪಗಳ ಬಗ್ಗೆ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ತನಿಖೆ ನಡೆಸುವಂತೆ ಸಾಕ್ಷಿ ದೂರುದಾರರ ಪರ ವಕೀಲರು ಒತ್ತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಪತ್ರಿಕಾ ಹೇಳಿಕೆ ಕೂಡ ನೀಡಿದ್ದಾರೆ. ಪತ್ರಿಕಾ ಹೇಳಿಕೆಯಲ್ಲಿ ಅವರು ಏನು ಹೇಳಿಕೆಯನ್ನ ನೀಡಿದರು ಅನ್ನೋದನ್ನು ಇವತ್ತು ನಾವು ನೋಡ್ಕೊಂಡು ಬರೋಣ. ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿನ ಚಕಿತಗೊಳಿಸುವ ಆರೋಪಗಳ ಬಗ್ಗೆ ಕಳವಳಗಳು ಹೆಚ್ಚಾಗ್ತಾ ಇದ್ದಂತೆ ನಾಗರಿಕ ಸಮಾಜದ ಜೊತೆಗೆ ವಿಶಾಲ ಕಾನೂನು ಸಮುದಾಯವು ವಿಶೇಷ ತನಿಖಾ ತಂಡ SITಯನ್ನ ತಕ್ಷಣ ರಚಿಸಬೇಕೆಂದು ಪ್ರಬಲ ಮತ್ತು ವೈವಿಧ್ಯಮಯ ಕರೆಯಲ್ಲಿ ಒಗ್ಗೂಡಿದೆ. ಈ ವ್ಯಾಪಕ ಸಾರ್ವಜನಿಕ ಬೇಡಿಕೆಯನ್ನ ನಾವು ಅಂಗೀಕರಿಸ್ತೇವೆ. ಆದಾಗ್ಯೂ 2012ರಲ್ಲಿ ಸೌಜನ್ಯ ಪ್ರಕರಣಕ್ಕಾಗಿ ರಚಿಸಲಾದ SITಯ ಅನುಭವವು ವಿಪತ್ತು ಮತ್ತು ಸಾರ್ವಜನಿಕರ ತೀವ್ರ ಅಸಮಾಧಾನದಲ್ಲಿ ಕೊನೆಗೊಂಡಿತು. ಇದು ಇಂದಿಗೂ ಈ ಪ್ರದೇಶವನ್ನು ಅಸ್ಥಿರಗೊಳಿಸುತ್ತಲೇ ಇದೆ. ಈ ಹಿಂದಿನ ಅನುಭವವು SITಯ ಅಗತ್ಯವನ್ನ ಕಡಿಮೆ ಮಾಡುವುದಲ್ಲದೆ ಈ ಬಾರಿ ಅದನ್ನು ಸರಿಯಾಗಿ ಮಾಡುವ ನಿರ್ಣಾಯಕ ಮಹತ್ವವನ್ನ ಒತ್ತಿ ಹೇಳ್ತಾ ಇದೆ. ಇಲ್ಲಿಂದ ಹೊರಹೊಮ್ಮುತ್ತಿರುವ ಗಂಭೀರ ಆರೋಪಗಳನ್ನ ಎದುರಿಸುವಾಗ ನಿಜವಾಗಿಯೂ ಸ್ವತಂತ್ರ ಮತ್ತು ಅತ್ಯಂತ ಸಮರ್ಥವಾದ ವಿಶೇಷ ತನಿಖಾ ತಂಡವನ್ನ ರಚಿಸುವುದು ಅಪೇಕ್ಷಣೀಯ. ಮಾತ್ರವಲ್ಲ, ಬಲಿಪಶುಗಳಿಗೆ ನ್ಯಾಯವನ್ನ ಪಡೆಯಲು ಅಗತ್ಯವೂ ಕೂಡ ಆಗಿದೆ. ಈ ಪ್ರಕರಣದ ವಿಶಿಷ್ಟ ಮತ್ತು ಆಳವಾಗಿ ಗೊಂದಲದ ಸಂಗತಿಗಳು ಮತ್ತು ಸನ್ನಿವೇಶಗಳು ಸಾರ್ವಜನಿಕ ವಿಶ್ವಾಸವನ್ನ ಪ್ರೇರೇಪಿಸುವ ತನಿಖಾ ವಿಧಾನವನ್ನ ಬಯಸುತ್ತೆ. ಈ ಆರೋಪಗಳ ಅಪಾರ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸಾಮಾಜಿಕ ಪ್ರಭಾವವನ್ನ ಗಮನದಲ್ಲಿಟ್ಟುಕೊಂಡು ಕಾನೂನು ಕ್ಷೇತ್ರದಾದ್ಯಂತ ಅಸಂಖ್ಯಾತ ವಕೀಲರು ನಮ್ಮನ್ನ ಈ ವಿಷಯದಲ್ಲಿ ಸತ್ಯ ಮತ್ತು ನ್ಯಾಯದ ಅನ್ವೇಷಣೆಗೆ ಸಂಪರ್ಕಿಸಿದ್ದಾರೆ. ಕಾನೂನು ಭಾತೃತ್ವಕ್ಕೆ ಸಾಮೂಹಿಕ ಪ್ರಯತ್ನವಾಗಿದೆ ಅಂತ ಪ್ರದರ್ಶಿಸಿದ್ದಾರೆ. ಅದೇ ನಿವೃತ್ತ ನ್ಯಾಯಾಧೀಶರು, ಪ್ರಮುಖ ಕಾರ್ಯಕರ್ತರು ಮತ್ತು ಹಿರಿಯ ವಕೀಲರು ಆದಂತಹ SITಯ ಸೂಕ್ತ ರಚನೆ ಮತ್ತು ಸಂಯೋಜನೆಯ ಬಗ್ಗೆ ಉದಾರವಾಗಿ ಅಮೂಲ್ಯ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಈ ನಿರ್ಣಾಯಕ ಸನ್ನಿವೇಶದಲ್ಲಿ ಏಪ್ರಿಲ್ 26, 2025ರಂದು 2025ರ ರಿಟ್ ಅರ್ಜಿ ಸಂಖ್ಯೆ 8403ಯಲ್ಲಿ ಗೌರವಾನ್ವಿತ ಕರ್ನಾಟಕ ಹೈಕೋರ್ಟ್ ನೀಡಿದ ಇತ್ತೀಚಿನ ತೀರ್ಪಿನತ್ತ ನಮ್ಮ ಗಮನ ಸೆಳೆಯಲಾಗಿದೆ. ಅದರಲ್ಲಿ DGP ಪ್ರಣಬ್ ಮೊಹಂತಿ IPS ನೇತೃತ್ವದಲ್ಲಿ SIT ರಚನೆಗೆ ಹೈಕೋರ್ಟ್ ಸ್ಪಷ್ಟವಾದ ನಿರ್ದೇಶನ ನೀಡಿದೆ. ಸವಾಲಿನ ಪ್ರಕರಣದಲ್ಲಿ ಅವರ ನಾಯಕತ್ವವನ್ನು ನ್ಯಾಯಾಲಯ ಶ್ಲಾಘಿಸಿರುವುದು ವಿಶ್ವಾಸಾರ್ಹ ಮತ್ತು ಪರಿಣಿತ ತನಿಖಾಧಿಕಾರಿಗಳ ಅಗತ್ಯವನ್ನ ಸೂಚಿಸುತ್ತೆ. ಆದ್ದರಿಂದ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿ SITಯ ನೇತೃತ್ವ ವಹಿಸಲು ಶ್ರೀ ಪ್ರಣಬ್ ಮೊಹಂತಿ ಅವರನ್ನ ನೇಮಿಸಬೇಕೆಂದು ಕಾನೂನು ವೃತ್ತಿಪರರು ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಾಯಿಸ್ತಾ ಇದ್ದಾರೆ. ಇದಲ್ಲದೆ ಈ SITಗೆ ನೇಮಕಗೊಂಡ ತನಿಖಾಧಿಕಾರಿಗಳು ಮತ್ತು ಇತರ ಮೇಲ್ವಿಚಾರಣಾ ಸಿಬ್ಬಂದಿಗಳು ಸಹ ದೋಷಾರೋಪಣೆ ಮಾಡಲಾಗದ ಸಮಗ್ರತೆಯ ವ್ಯಕ್ತಿಗಳಾಗಿರಬೇಕು ಮತ್ತು ವಿಮರ್ಶಾತ್ಮಕವಾಗಿ ಅವರ ನೇಮಕಾತಿಗಳನ್ನ ಶ್ರೀ ಮೊಹಂತಿ ಶಿಫಾರಸು ಮಾಡಬೇಕು ಎಂಬುದು ಅವರ ಸಾಮೂಹಿಕ ಒತ್ತಾಯ ಆಗಿದೆ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಖಚಿತಪಡಿಸಿಕೊಳ್ಳಲು ಈ ಪ್ರಮುಖ ಪಾತ್ರಗಳ ಆಯ್ಕೆ ಪ್ರಕ್ರಿಯೆಯು ಈ ಸಮಗ್ರತೆಯ ಪ್ರೋಟೋಕಾಲ್ ಅನ್ನ ಕಟ್ಟುನಿಟ್ಟಾಗಿ ಅನುಸರಿಸುತ್ತದೆ ಎಂಬುದನ್ನು ಪ್ರದರ್ಶಿಸುವ ಸಾರ್ವಜನಿಕವಾಗಿ ಲಭ್ಯವಿರುವ ಕಾಗದದ ಹಾದಿ ಇದು ಇರಬೇಕು. ಈ ನಿರ್ದಿಷ್ಟ ವ್ಯವಸ್ಥೆಗೆ ಒಳಪಟ್ಟು ಶ್ರೀ ಪ್ರಣಬ್ ಮೊಹಂತಿ ನೇತೃತ್ವದ SITಯು ಅವರ ತಂಡಕ್ಕೆ ಸ್ಪಷ್ಟ, ಪಾರದರ್ಶಕ ಮತ್ತು ಸಮಗ್ರತೆ ಬಾಲಿತ ಆಯ್ಕೆ ಪ್ರಕ್ರಿಯೆಯನ್ನು ಹೊಂದಿದೆ. ಈ ತೀವ್ರ ಗೊಂದಲದ ಪ್ರಕರಣದಲ್ಲಿ ಸತ್ಯವನ್ನು ಬಯಲು ಮಾಡಲು ಮತ್ತು ನ್ಯಾಯವನ್ನ ನೀಡಲು SIT ನಿಜಕ್ಕೂ ಅತ್ಯಂತ ಸೂಕ್ತ ಮತ್ತು ಅಗತ್ಯವಾದ ಕಾರ್ಯವಿಧಾನವಾಗಿದೆ ಅಂತ ನಾವು ನಂಬ್ತಾ ಇದ್ದೇವೆ.
ಶ್ರೀ ಪ್ರಣಬ್ ಮೊಹಂತಿ ಅವರೊಂದಿಗೆ ನಮಗೆ ಯಾವುದೇ ವೈಯಕ್ತಿಕ ಸಂಪರ್ಕ ಅಥವಾ ಸಂವಹನವಿಲ್ಲ ಎಂದು ನಾವು ನಿಸ್ಸಂದಿಗ್ಧವಾಗಿ ಹೇಳಲು ಬಯಸ್ತಾ ಇದ್ದೇವೆ. ಸಾಮಾಜಿಕವಾಗಿ ಮಹತ್ವದ ಪರಿಣಾಮಗಳನ್ನು ಹೊಂದಿರುವ ಪ್ರಕರಣವನ್ನು ಎದುರಿಸುತ್ತಿರುವ ವಕೀಲರಾಗಿ ಈ ಕಠಿಣ ಮತ್ತು ತತ್ವಬದ್ಧ ಪರಿಸ್ಥಿತಿಯಲ್ಲಿ ಎಸ್ಐಟಿ ರಚನೆಗೆ ಒತ್ತಾಯಿಸಲು ಸಾಮೂಹಿಕವಾಗಿ ಒತ್ತಾಯಿಸಿರುವ ವಿಶಾಲ ವಕೀಲ ಸಮುದಾಯದ ಕರೆಗೆ ಕಿವಿಗೊಡುವುದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸುತ್ತೇವೆ ಅಂತ ದೂರುದಾರರ ಪರ ವಕೀಲರಾಗಿರುವ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಅಂದ್ರೆ SIT ತನಿಖೆ ಮಾಡಲೇಬೇಕು. ಅಂದ್ರೆ SIT ತನಿಖೆ ಯಾಕೆ ಮಾಡಬೇಕು? SIT ಎನ್ನುವಂತಹ ಒಂದು ಸಿಸ್ಟಮ್ ಬಂದಿದೆ ಸೌಜನ್ಯ ಪ್ರಕರಣ 2012ರಲ್ಲಿ. ಆ ಒಂದು ಸಂದರ್ಭದಲ್ಲಿ ವಿಫಲವಾದಂತಹ ಪ್ರಯತ್ನವನ್ನ ಇವಾಗ ಮತ್ತೆ ಸಫಲ ಮಾಡುವುದಕ್ಕೆ SIT ತನಿಖೆಯೇ ನಡಿಬೇಕು. ಮಾತ್ರವಲ್ಲ, ಆ ಒಂದು SIT ತನಿಖೆಯಲ್ಲಿ ನೇತೃತ್ವವನ್ನ ಪ್ರಣಬ್ ಮೊಹಂತಿ ಅವರೇ ನಡೆಸಬೇಕು ಅನ್ನುವಂತಹ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಉಳಿದ ಯಾರೆಲ್ಲ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ಅವರನ್ನು ಕೂಡ ಇವರ ಶಿಫಾರಸಿನ ಮೇಲೆ, ಪ್ರಣಬ್ ಮೊಹಂತಿ ಅವರ ಶಿಫಾರಸಿನ ಮೇಲೆ ನಡಿಬೇಕು ಎನ್ನುವಂತಹ ಕೂಡ ಆಗ್ರಹ ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಸಾಮಾಜಿಕವಾಗಿ ನೋಡುವುದಾದ್ರೆ ನಮ್ಮ ಕರ್ನಾಟಕದ ಚಾನೆಲ್ಗಳು ಹೊರತುಪಡಿಸಿ ಇಂಗ್ಲಿಷ್ ಮಾಧ್ಯಮವೊಂದು ಸೇರಿಸಿ ಉಳಿದ ಕೇರಳದ ಎಲ್ಲಾ ಚಾನೆಲ್ಗಳು ಇವತ್ತು ಧರ್ಮಸ್ಥಳದ ಈ ಒಂದು ಶೋಷಣೆಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಇನ್ನೊಂದು ನೋಡ್ಲಿಕ್ಕೆ ಸಾಧ್ಯ ಆಯಿತು, ಕೇರಳದ ಬ್ಲಾಗರ್ಗಳು ಅಂದ್ರೆ ಈ ಒಂದು ಯೂಟ್ಯೂಬರ್ಗಳೇನಿದ್ದಾರೆ ಬಹಳಷ್ಟು ಈ ಒಂದು ವಿಚಾರಗಳನ್ನ ಅತಿ ಹೆಚ್ಚು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಯೂಟ್ಯೂಬರ್ಗಳು, ಅದೇ ಕೇರಳದ ಯೂಟ್ಯೂಬರ್ಗಳು ಇವತ್ತು ಈ ಒಂದು ವಿಚಾರವಾಗಿ ಚರ್ಚಾ ವಿಷಯವಾಗಿ ಇದನ್ನು ತಗೊಂಡಿದ್ದಾರೆ. ಮಾತ್ರವಲ್ಲ, ಸಮೀರ್ MD ಅವರ 3 ವಿಡಿಯೋಗಳನ್ನ ಕೂಡ ಅವರ ಒಂದು ಚರ್ಚೆಗೆ ಪರಿಕಲ್ಪನೆಯಾಗಿ ಉಪಯೋಗಿಸಿಕೊಂಡು ಇವತ್ತು ಈ ಒಂದು ಹೋರಾಟವನ್ನ ಅವರು ಕೂಡ ಹೋರಾಟದಲ್ಲಿ ಜೊತೆಗೂಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಧರ್ಮಸ್ಥಳ ಸರಣಿ ಹತ್ಯೆ ಆರೋಪ ಪ್ರಕರಣ ತನಿಖೆಗೆ IPS ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆಯಾಗಲಿ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ನಡೆದಿರುವ ಹಲವಾರು ಹತ್ಯೆ ಪ್ರಕರಣಗಳಿಗೆ ಸಂಬಂಧಿಸಿ ಹೆಣಗಳನ್ನು ಹೂತು ಹಾಕಿರುವುದಾಗಿ ಇತ್ತೀಚೆಗೆ ವ್ಯಕ್ತಿಯೋರ್ವ ಧರ್ಮಸ್ಥಳ ಠಾಣೆಗೆ ನೀಡಿರುವ ದೂರಿನಂತೆ ದಾಖಲಾಗಿರುವ ಪ್ರಕರಣದ ತನಿಖೆಗೆ ಹಿರಿಯ IPS ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆಯಾಗಲಿ ಅಂತ ದೂರುದಾರನ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿರುವ ವಕೀಲರು ಕರ್ನಾಟಕ ಹೈಕೋರ್ಟ್ನ ಹಿಂದಿನ ನಿರ್ದೇಶನದ ಉಲ್ಲೇಖದಂತೆ ಉನ್ನತ ಮಟ್ಟದ ಮತ್ತು ಸಮಗ್ರತೆ ಹೊಂದಿರುವ SIT ರಚನೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ.